ಮಾನ್ವಿ ತಾಲೂಕಿನ ಸಮಸ್ತ ಜೋಳ ಬೆಳೆಗಾರ ರೈತರು ಇವತ್ತು ಮಾನ್ವಿ ತಾಲೂಕಿನ ತಹಸೀಲ್ ಆಫೀಸಿಗೆ ಆಗಮಿಸಿದ್ದೇವೆ. ಇವತ್ತಿಗೆ ನಾವು ಜೋಳ ಕಟಾವಾಗಿ ಹಿಂಗಾರು ಜೋಳ ಕಟಾವಾಗಿ ಸುಮಾರು 4 ತಿಂಗಳ ಗತಿಸಿದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಇವತ್ತಿನವರೆಗೂ ಯಾವುದೇ ರೈತರಿಗೆ ಸ್ಪಂದಿಸದೆ ಇವತ್ತಿನವರೆಗೂ ಜೋಳವನ್ನು ಖರೀದಿ ಮಾಡೋಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಯಾಕೆ ಮುಂದಾಗ್ತಾ ಇಲ್ಲ ಗೊತ್ತಿಲ್ಲ. ಇದೇ ನಾವು ಬೆಳೆದಿರುವಂಥ ಜೋಳವನ್ನು ಮುಂಗಾರು ಹಿಂಗಾರು ಅಂತ ವಿಭಾಗ ಮಾಡಿ ಇವತ್ತು ಸಿಂಧನೂರು ತಾಲೂಕಿನ ರೈತರನ್ನೆಲ್ಲ ಮುಂಗಾರು ಮಾಡಿ ಖರೀದಿ ಮಾಡಿದರು. ಅವರು ಇವತ್ತು ರೊಕ್ಕ ಹಾಕ್ರಿ ಅಂತ ಕೇಳ್ತಾ ಇದ್ದಾರೆ. ಇವತ್ತು ನಾವು ಹೇಳಿದ್ವಿ ಹಿಂಗಾರು ನಮ್ಮ ಮಾನ್ವಿ ತಾಲೂಕಿನಲ್ಲಿ ಜೋಳ ಕಟಾವಾಗಿ 4 ತಿಂಗಳಾಯಿತು. ಜನವರಿಯಲ್ಲಿ ಕಟಾವಾಗಿದೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 4 ತಿಂಗಳಾದರೂ ಕೂಡ ಇವತ್ತಿನವರೆಗೂ ಜೋಳದ ಖರೀದಿ ಮಾಡೋಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು. ಅದಕ್ಕೆ ಇವತ್ತು ನಾವೆಲ್ಲ ರೈತರ ಪರವಾಗಿ ಮನವಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಸೆಪ್ಟೆಂಬರಲ್ಲಿ ಜೋಳ ಬಿಟ್ಟಿದ್ದೀವಿ. ಇವತ್ತು ಮೇ ತಿಂಗಳ ಬಂತು, 9 ತಿಂಗಳುಗಳಾಯಿತು. ರೈತರದ್ದು ಬರೀ ಇನ್ವೆಸ್ಟ್ಮೆಂಟ್ ಆಗೈತೆ, ಆದಾಯದ ಮೂಲಗಳೇ ಇಲ್ಲ. ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ 1 ತಿಂಗಳ ಸ್ಯಾಲ್ರಿ ಬರಲಿಲ್ಲ ಅಂದರೆ ಇವತ್ತು ಎಷ್ಟೋ ಚಡಪಡಿಸ್ತಾರ. ಆದರೆ ನಾವು 9 ತಿಂಗಳಿಂದಲೂ ಕೂಡ ಬರೀ ಇವತ್ತು ಮುಂಗಾರು ಆರಂಭ ಆಗಕ್ಕೆ ಬಂತು, ಇವತ್ತಿನವರೆಗೂ ಆದಾಯದ ಮೂಲ ಇಲ್ಲ ಅಂದರೆ ಬರೀ ಖರ್ಚು ಮಾಡ್ಕೊಂತ ಹೋದರೆ ತಿಂಗಳಿಗೆ ನಾವು ಇವತ್ತು ಎಷ್ಟೋ ಬಡ್ಡಿ ಕಟ್ತಾ ಇದ್ದೀವಿ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಸರ್ಕಾರ, ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಕೂಡಲೇ ಜೋಳವನ್ನು ಖರೀದಿ ಮಾಡಬೇಕು ಅಂತ. ಇಲ್ಲಿವರೆಗೂ ಕೂಡ ಹಿಂಗಾರು ಜೋಳವನ್ನು ತಗೊಳ್ಳೋಕ್ಕೆ ಸರ್ಕಾರ ಯಾಕೆ ಮುಂದಾಗಿಲ್ಲ ಅನ್ನುವಂಥದ್ದು. ಅದೇ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ, ರೈತರ ನಡುವೆ ತಾರತಮ್ಯವನ್ನು ಏರ್ಪಡಿಸಿ ಹಿಂಗಾರು ಮುಂಗಾರು ಅಂತ ವರ್ಗೀಕರಣ ಮಾಡಿ ಇವತ್ತು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಅದಕ್ಕೆ ನಾವೇನು ಹೇಳ್ತಾ ಇದ್ವಿ ಅಂತಂದ್ರೆ, ಈಗ ಮೊನ್ನೆ 2 ಬೇರೆ ಅಕಾಲಿಕ ಮಳೆ ಸುರಿತು. ಈ ಅಕಾಲಿಕ ಮಳೆ ಸುರಿದ ಪರಿಣಾಮವಾಗಿ ಇವತ್ತು ಸಾಕಷ್ಟು ಜನ ರೈತರು ಹೊರಗಡೆ ಜೋಳವನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅದು ಮಳೆ ಬಂದು ತೇವಾಂಶ ಹೆಚ್ಚಾಯ್ತು ಅಂತಂದಾಗ ನುಸಿ ಹುಳ ಬರೋದು ಸಹಜ. ಆ ನುಸಿ ಹುಳ ಬಂದ ಮೇಲೆ ನಾಳೆ ನೀವೇ ಜೋಳ ರಿಜೆಕ್ಟ್ ಮಾಡ್ತೀವಿ, ಅದು ಮಾಡ್ತೀವಿ, ಲಾರಿಗೆ 2,000 ಕೊಡ್ರಿ, ಲಾರಿಗೆ 5,000 ಕೊಡ್ರಿ ಅಂತೇಳಿ ಹಗಲು ದರೋಡೆಯನ್ನು ರೈತರ ಮೂಲಕ ಇವತ್ತು ನೀವು ಹಗಲು ಸುಲಿಗೆಯನ್ನು ಮಾಡ್ತಾ ಇದ್ರಿ. ಅದಕ್ಕೆ ನಾವೇನು ಹೇಳ್ತಾ ಇದ್ವಿ, ಇವ್ಯಾವ ಬರಬಾರ್ದು. ಈಗ 4 ತಿಂಗಳಿಂದ ಜೋಳ ಖರೀದಿ ಮಾಡದೇ ಇರೋದು ಯಾರು? ಜಿಲ್ಲಾಡಳಿತನೇ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಅದಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಈ ರೈತರ ಜೋಳಗಳಿಗೆ ಏನಾದರೂ ಅನಾಹುತಗಳಾದರೆ, ಏನಾದರೂ ನಷ್ಟಕ್ಕೊಳಗಾದರೆ ಅದಕ್ಕೆ ನೇರ ಜವಾಬ್ದಾರನೇ ಜಿಲ್ಲಾಡಳಿತ, ತಾಲೂಕು ಆಡಳಿತ ಅಂತ ಹೇಳ್ತಾ ಇದ್ದೀವಿ. ಈಗ ಮಳೆ ಬಂತು, ಈಗ ತೇವಾಂಶ ಹೆಚ್ಚಾಯಿತು, ನುಸಿ ಹುಳ ಬಂತು, ಅದು ಬಂತು ಅಂತಂದರೆ ಆಮೇಲೆ ಮತ್ತೆ ಪೂರ್ವ ಮುಂಗಾರು ಕೂಡ ಆರಂಭ ಆಯಿತು. ಇವತ್ತು ಸೂರ್ಯಪಾನ ಬಿತ್ತನೆ ನಡೆದವ. ಇದಕ್ಕೂ ಕೂಡ ಏನಾಗೈತೆ ಅಂತಂದರೆ, ಇವತ್ತು ಬಿತ್ತನೆ ಬೀಜ ತರಕ ರೈತರಲ್ಲಿ ಹಣ ಇಲ್ಲ. ಇವತ್ತು ಎಲ್ಲ ರೀತಿಯಿಂದಲೂ ರೈತರಿಗೆ ಹಗಲು ದರೋಡೆ, ಹಗಲು ಶೋಷಣೆ ಮಾಡ್ತಾ ಇರುವಂಥ ಇಲಾಖೆಯ ಅಧಿಕಾರಿಗಳಿಗೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇನ್ನೆರಡು ದಿನಗಳಲ್ಲಿ ಜೋಳ ಖರೀದಿಗೆ ಆದೇಶ ಕೊಡಬೇಕು. ಕೊಡದೇ ಇದ್ದರೆ ನಾವೆಲ್ಲ ರೈತರು ಸೇರಿ, ಏನು ತಾಲೂಕಿನ ಸಮಸ್ತ ಜೋಳ ಬೆಳೆಗಾರ ರೈತರು ಇದ್ದೀವಲ್ಲ, ನಾವೆಲ್ಲರೂ ಸೇರಿ ಏನು ಮಾಡ್ತಾ ಇದ್ವಿ ಅಂತಂದರೆ, ಮುಂದಿನ ಉಗ್ರ ಹೋರಾಟ ಯಾವುದೇ ಸ್ವರೂಪದ್ದಿರ್ಬೋದು. ಅದು ಯಾವ ಸ್ವರೂಪ ಅಂತ ಹೇಳಲ್ಲ, ನಾವೇನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಆ ಹೋರಾಟ ಏನಾದರೂ ನಿಲ್ಲಿಸ್ಬೇಕಂತಂದರೆ ನೀವು ಇವತ್ತೇ ಈ ಕೂಡಲೇ ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಶಾಸಕರು ಇರ್ಬೋದು, ಯಾರಿದ್ರಿ ನೀವೆಲ್ಲರೂ ಆದೇಶ ಮಾಡಿ ರೈತರಿಗೆ ಅನ್ಯಾಯ. ನಾವೇನು ಕೇಳ್ತಾ ಇಲ್ಲ, ನಾವು ಬೆಳೆದಿರೋ ಬೆಳೆಗಳಿಗೆ ನ್ಯಾಯ ಕೇಳ್ತಾ ಇದ್ದೀವಿ. ನಾವು ಬೆಳೆದಿರೋ ಜೋಳಗಳನ್ನು ಖರೀದಿ ಮಾಡ್ರಂತ ಕೇಳ್ತಾ ಇದ್ದೀವಿ. ನಾನು ಈ ಮನವಿ ಪತ್ರ ಕೊಟ್ಟರು ಒಂದು ಟಿಜೇರಿ ತುಂಬ್ಯವ. ಈ ವರ್ಷ ಮನವಿ ಪತ್ರ ಕೊಟ್ಟಿರೋವು ಟಿಜೇರಿ ತುಂಬ್ಯವ. ಆದರೂ ನಾವು ಬೆಳೆದಿರೋ ಜೋಳ ಯಾಕೆ ಖರೀದಿ ಮಾಡ್ತಾ ಇಲ್ಲ ಅಂತೇಳಿ ಭಾಳ ಕೊರಗು ರೈತರಿಗೆ ಭಾಳ ಆತಂಕಕ್ಕೀಡು ಮಾಡಿದೆ. ಅದಕ್ಕೆ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಇನ್ನೆರಡು ದಿನಗಳಲ್ಲಿ ಜೋಳ ಖರೀದಿ ಆದೇಶ ಬರದೇ ಹೋದಲ್ಲಿ ಅದು ಮುಂದಿನ ಸ್ವರೂಪ, ಅದು ರೈತರಿಗೆ ಬಿಟ್ಟದ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಸಮಸ್ತ ರೈತ ಬೆಳೆಗಾರರ ಪರವಾಗಿ ಏನು ಈ ದಿನ ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ. ನಾವು 4 ತಿಂಗಳು ಕಟಾವಾಗಿ ಇವತ್ತಿನವರೆಗೂ ಯಾವುದೇ ಥರದ ಖರೀದಿ ಕೇಂದ್ರವನ್ನು ಪ್ರಾರಂಭಿಸದೆ ರೈತರ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರಗಳು ಈ ಕೂಡಲೇ ಆದಷ್ಟು ಇನ್ನೇನು ಇವತ್ತು ಮತ್ತು ನಾಳೆ ದಿನದಲ್ಲಿ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಬೇಕು. ಇಲ್ಲವಾದ ಸಂದರ್ಭದಲ್ಲಿ ಪ್ರತಿಯೊಬ್ಬ ರೈತರು ತಮ್ಮ ಚೀಲಗಳನ್ನು ತಗೊಂಡು ತಹಸೀಲ್ ಆಫೀಸ್ ಮುಂದೆ ಬಂದು ಉಗ್ರವಾದ ಹೋರಾಟವನ್ನು ಮಾಡೋರಿದ್ದೀವಿ ಅಂತೇಳಿ ಈ ಮೂಲಕ ಅವರಿಗೆ ಮನವಿ ಪತ್ರನೂ ಕೊಡ್ತಾ ಇದ್ದೀವಿ. ನನಗೊಂದು ಅರ್ಥ ಆಗಲಿಲ್ಲ, ಈಗಿನ ಸದ್ಯದ ತಹಸೀಲ್ದಾರರಾಗಿರಲಿ, ಜಿಲ್ಲಾಡಳಿತ ಆಗಿರಲಿ, ಯಾರೋ ಪ್ರತಿಯೊಬ್ಬರು ಆಗಿರಲಿ, ಏನು ರೈತರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯ ಏನಪ್ಪ ಅಂತಂದ್ರೆ ಇವ್ರಿಗೆ ಗೊತ್ತಾಗ್ಬಿಡುತ್ತೆ. ಹಿಂಗಾರು ಮತ್ತು ಮುಂಗಾರು ಅಂತೆ. ಹಿಂಗಾರು ಯಾವಾಗ ಬೆಳಿತಾರೆ, ಮುಂಗಾರು ಯಾವಾಗ ಬೆಳಿತಾರೆ ಅಂತ ಗೊತ್ತಿಲ್ಲದೆ ಇರತಕ್ಕಂಥ ತಾಲೂಕು ಆಡಳಿತಗಳಿದ್ದಾವೆ, ನಮ್ಮ ಹತ್ರ ಜಿಲ್ಲಾಡಳಿತಗಳೂ ಇದ್ದಾವೆ. ಏನು ಇದೇ ತಹಸೀಲ್ದಾರ್ ನಾವು ಸ್ಟಾರ್ಟಿಂಗಲ್ಲಿ GPS ಸ್ಟಾರ್ಟ್ ಮಾಡಿದ ಕ್ಷಣದಿಂದನೂ ಮನವಿ ಪತ್ರ ಕೊಡ್ತಾ ಇದ್ದೀವಿ ಅವರಿಗೆ. ನಮ್ಮಲ್ಲಿ ಯಾವುದೇ ಥರದ ಮುಂಗಾರು ಬೆಳೆಗಳನ್ನು ಬೆಳೆಯೋದಿಲ್ಲ. ಆದ್ದರಿಂದ ತಾವುಗಳು ಅತಿ ಹೆಚ್ಚಿನ ಮುಖವರ್ಜಿ ವಹಿಸಿ ಇದನ್ನು ನೀವು ಪರಿಹಾರ ಮಾಡಿಕೊಡ್ಬೇಕಂತ ನಾವು ಅವತ್ತಿನ ದಿನ ಮನವಿ ಪತ್ರ ಕೊಡೋಕೆ ಬಂದಾಗ ನಮಗೇನು ಹೇಳಿದ್ರು ಅವರು, ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಮಾನ್ವಿ ತಾಲೂಕಲ್ಲಿ ಮುಂಗಾರು 1 ಕ್ವಿಂಟಲು ಮಾಡೋಕ್ಕೆ ನಾನು ಬಿಡೋದಿಲ್ಲ ಅಂತ ಇದೇ ತಹಸೀಲ್ದಾರ್, ಈಗಿದಾರಲ್ಲ ಪ್ರೆಸೆಂಟ್, ಇದೇ ತಹಸೀಲ್ದಾರ್ ಅವರು ನಮಗೆ
ಭಾಷೆ ಕೊಟ್ಟಿದ್ರು ಅವರು ಅವತ್ತಿನ ದಿನ. ಇಲ್ಲ ನಾನು ಸಾಧ್ಯನೇ ಇಲ್ಲ, ಇಲ್ರಿ ನಾನು ಸಿಂಧೂರಲ್ಲಿ ಮಾಡ್ತಾ ಇದ್ದಾರೆ, ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಕೇಳಿದ್ರೆ, ಇಲ್ರಿ ಅವ್ರು ಮಾಡಿದ್ದು ಅವ್ರಿಗಿರುತ್ತೆ, ನಮ್ಮದು ಮಾಡಿ ನಮಗಿರುತ್ತೆ, ಮುಂದಿನ ದಿನಗಳಲ್ಲಿ ಏನು ಜಿಲ್ಲಾಡಳಿತ ನಾನು ಆ್ಯಕ್ಷನ್ ತೊಗೊಂತಂದಪ್ಪ ಅಂದರೆ ನಾವು ಅದಕ್ಕೆಲ್ಲ ಬದ್ಧವಾಗಿರ್ತೀವಿ ಅಂತ ಇದೇ ತಹಸೀಲ್ದಾರ್ ಹೇಳಿದ್ರು ನಮಗೆ. ಅವತ್ತಿನ ದಿನ ಜಿಲ್ಲಾಡಳಿತನೂ ನಿದ್ದೆ ಮಾಡ್ತಾ ಇದೆ, ತಾಲೂಕು ಆಡಳಿತನೂ ನಿದ್ದೆ ಮಾಡ್ತಾ ಇದೆ. ಇದರಿಂದ ನಮಗೆ ಒಂದು ಗೊತ್ತಾಗ್ತಾ ಇರೋದೇನೆಂದರೆ, ನಮ್ಮ ತಹಸೀಲ್ದಾರ್ಗಳು ಬಂದಿರೋದು ಓದ್ಕೊಂಡೇ ಬಂದಿದ್ದಾರೆ ಹೊರತು ಇವ್ರಿಗೆ ಯಾವುದೇ ಜನರಲ್ ನಾಲೆಜ್ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮುಂಗಾರು ಯಾವಾಗ ಬೆಳೀತಾರೆ ಸ್ವಾಮಿ? ಒಂದು ಇವಾಗ ಬೆಳೀತಾ ಇದೆಯಲ್ಲ, ಇದು ಮುಂಗಾರು ಆ್ಯಕ್ಚುಲ್ ಆಗಿ ನಾವು ಬೆಳೀತಾ ಇರೋದು. ಅಂದರೆ ನಿಮ್ಮ ಅರ್ಥ ಏನಂದರೆ, ಹೋದ್ ಸರಿ ಆಗಸ್ಟ್ ಸೆಪ್ಟೆಂಬರಲ್ಲಿ ಕಟಾವು ಮಾಡಿದ ಜೋಳ ನಾವು ಇವಾಗ ತೊಗೊತಾ ಇದ್ದೀರ ಹಂಗಾದ್ರೆ? ಮುಂಗಾರು ಅಂತ ಹೇಳಿ ತೊಗೊಂಡ್ರಲ್ಲ ನೀವು ಮೊನ್ನೆ, ಯಾವಾಗ ಬೆಳೆದಿರೋ ಜೋಳ ಸ್ವಾಮಿ ಅದು? ನಿಮಗೆ ಅರ್ಥನೇ ಇದೆಯಾ? ನೀವು ಓದಿದ್ದೀರಲ್ಲ, KS IAS ಎಲ್ಲ ಓದ್ಕೊಂಡು ನೀವೆಲ್ಲ ಬಂದಿರೋದಲ್ವ ಇಲ್ಲಿಗೆ? ಹಿಂಗಾರು ಯಾವಾಗ ಮುಂಗಾರು ಯಾವಾಗ ಅಂತ ತಿಳ್ಕೊಳ್ಳಿ ಸ್ವಾಮಿ. ಫಸ್ಟ್ ತಿಳ್ಕೊಂಡು ನೀವು ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ತಕ್ಷಣ ಜಾರಿ ಆಗುವಂತೆ ಅವ್ರಿಗೆ ಆ್ಯಕ್ಷನ್ ತೊಗೊಳ್ರಿ ಅವ್ರ ಮೇಲೆ. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವು ಅವರ ವಿರುದ್ಧನೂ ಹೋರಾಟ ಮಾಡೋಕ್ಕೆ ರೆಡಿ ಇದೀವಿ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀವಿ. ಆದಷ್ಟು ಇನ್ನೆರಡು ದಿನಗಳಲ್ಲಿ ನೀವು ನಿಮ್ಮ ಈ ಏನು ಹಠನ ಬದಲಾಯಿಸಿ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡದೇ ಹೋದಲ್ಲಿ ನಾವು ಮುಂದಿನ ಉಗ್ರವಾದ ಹೋರಾಟಕ್ಕೆ ನೇರ ಹೊಣೆಗಾರರು. ಮತ್ತು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಇದನ್ನು ಸರ್ಕಾರಕ್ಕೆ ನೀವೇ ಮುಂದಿನ ದಿನಗಳಲ್ಲಿ ಜವಾಬು ಕೊಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ.